ಸರ್ಕಾರಿ ಶಾಲೆಗಳಲ್ಲಿ ಉಚಿತ ವಿದ್ಯುತ್ ಅಂತ ಸರ್ಕಾರ ಹೇಳ್ಕೊಳ್ಳುತ್ತೆ. ಆದರೆ ಉಚಿತ ವಿದ್ಯುತ್ ಬಿಡಿ, ಸರ್ಕಾರದಿಂದ ಪ್ರಯೋಜನವನ್ನು ಹೊಂದಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಈಗ ಜೀವ ಭಯದಲ್ಲಿ ಬದುಕಬೇಕಾದ ಸ್ಥಿತಿ ಇದೆ. ಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ 10,000 ರೂಪಾಯಿಗಿಂತಲೂ ಹೆಚ್ಚು ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರಿ ಶಾಲೆಗಳಿಗೆ ಜೆಸ್ಕಾಂನಿಂದ ವಿದ್ಯುತ್ ಕಳ್ಳತನದ ಕೇಸ್ ದಾಖಲಿಸಿಕೊಳ್ಳುವುದಾಗಿ ಎಚ್ಚರಿಕೆಯ ನೋಟಿಸ್ ಬಂದಿದೆ. ಈ ನೋಟಿಸ್ ಕಂಡು ಸರ್ಕಾರಿ ಶಾಲೆಗಳ ಶಿಕ್ಷಕರು ಬೆಚ್ಚಿಬಿದ್ದಿದ್ದಾರೆ. ಬಳ್ಳಾರಿ ಜಿಲ್ಲೆಯ 30ಕ್ಕೂ ಅಧಿಕ ಶಾಲೆಗಳಿಗೆ ಜೆಸ್ಕಾಂನಿಂದ ಈ ರೀತಿಯ ನೋಟಿಸ್ ಕೊಡಲಾಗಿದೆ. ಸರ್ಕಾರ ನೋಡಿದ್ರೆ ಉಚಿತ ವಿದ್ಯುತ್ ಅಂತ ಹೇಳುತ್ತೆ, ಬಟ್ ಹಳೆ ಬಿಲ್ ಬಾಕಿ ಹೆಸರಲ್ಲಿ ಜೆಸ್ಕಾಂನಿಂದ ನೋಟಿಸ್ ಹೋಗಿರೋದು. ಇರೋ ಮೀಟರ್ಗಿಂತ ಹೆಚ್ಚಿಗೆ ವಿದ್ಯುತ್ ಬಳಕೆ ಮಾಡಿದ್ದು ಕಂಡು ಬಂದರೆ ಅಕ್ರಮ ವಿದ್ಯುತ್ ಕಳ್ಳತನದ ಹೆಸರಲ್ಲಿ ಪ್ರಕರಣ ದಾಖಲಿಸಿಕೊಳ್ಳುವುದಾಗಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹೀಗಾಗಿ ಬಳ್ಳಾರಿ ಜಿಲ್ಲೆಯ ಕೆಲ ಸರ್ಕಾರಿ ಶಾಲೆಗಳು ವಿದ್ಯುತ್ ಕಡಿತದ ಭೀತಿಯಲ್ಲಿದ್ದು, ಗಾಳಿ ಬೆಳಕು ಇಲ್ಲದೆ ಕುಡಿಯೋದಕ್ಕೆ ನೀರು ಸಿಗದೆ ಆತಂಕದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿದ್ದಾರೆ. ಅಲ್ಲದೆ ವಿದ್ಯುತ್ ಕಟ್ ಮಾಡಿದ್ರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಡ್ಡಿ ಆಗತ್ತೆ ಅನ್ನೋ ಭೀತಿ ಶಿಕ್ಷಕರನ್ನ ಆವರಿಸಿದೆ. ಕ್ರಿಮಿನಲ್ ಕೇಸ್ನ ಭಯ ಶಿಕ್ಷಕರನ್ನ ಕಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಅನ್ನುವಂಥ ಪರಿಕಲ್ಪನೆಯ ಆಧಾರದ ಮೇಲೆ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ರು. ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಸರ್ಕಾರಿ ಶಾಲೆಗಳು ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ವು. ಆದರೆ ಈಗ ಅದನ್ನೇ ನೆಪವಾಗಿಟ್ಕೊಂಡು ಜೆಸ್ಕಾಂ ಅಧಿಕಾರಿಗಳು ಸರ್ಕಾರಿ ಶಾಲೆಗಳಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ನೀವು ನಿಗದಿತ ಸಮಯದಲ್ಲಿ ಬಿಲ್ಲನ್ನು ಕಟ್ಟದೇ ಇದ್ದರೆ ನಿಮ್ಮ ಶಾಲೆಯ ವಿದ್ಯುತ್ತನ್ನು ಕಡಿತ ಮಾಡ್ತೇವೆ, ಲೈನ್ ಕಟ್ ಮಾಡ್ತೀವಿ ಅನ್ನುವಂಥ ಬೆದರಿಕೆ ರೀತಿಯಲ್ಲಿ ಒಂದಿಷ್ಟು ನೋಟಿಸ್ಗಳನ್ನು ಕೊಟ್ಟು ಹೋಗುವಂಥ ಕೆಲಸ ಆಗ್ತಾಯಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು 30ಕ್ಕೂ ಹೆಚ್ಚು ಶಾಲೆಗಳಿಗೆ ಈ ರೀತಿಯ ನೋಟಿಸ್ಗಳನ್ನು ಕೊಡೋದ್ರ ಮೂಲಕ ಸರ್ಕಾರಿ ಶಾಲೆಗಳಲ್ಲಿಯೂ ಸಹಿತ ಕತ್ತಲಿನ ಭಾಗ್ಯ ಸರ್ಕಾರ ಕೊಡುತ್ತೆ ಅನ್ನುವಂಥ ಆತಂಕ ಕೂಡ ಎದುರಾಗಿದೆ. ನಾನೀಗ ಬಳ್ಳಾರಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಈ ಒಂದು ಶಾಲೆ ಮುಂಭಾಗದಲ್ಲಿರುವಂಥದ್ದು. ಈ ಶಾಲೆಗೂ ಸಹಿತ ಇದೀಗ ಜೆಸ್ಕಾಂ ಅಧಿಕಾರಿಗಳು ಒಂದು ನೋಟಿಸನ್ನು ಕೊಟ್ಟು ಹೋಗಿರುವಂಥದ್ದು. ಅಂದರೆ ಒಟ್ಟು 13,382 ರೂಪಾಯಿ ಬಿಲ್ಲನ್ನು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಬಾಕಿ ಉಳಿಸ್ಕೊಂಡಿರುವಂಥದ್ದು. ಅಂದರೆ ಸರ್ಕಾರ ಅಧಿಕೃತವಾಗಿ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಅನ್ನುವಂಥ ಘೋಷಣೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಬ್ಯಾಲೆನ್ಸ್ ಏನಿತ್ತು ಅದನ್ನು ಕಟ್ಟಬೇಕು. ಒಂದು ವೇಳೆ ಕಟ್ಟದೇ ಇದ್ದರೆ ನಿಮ್ಮ ಶಾಲೆ ವಿದ್ಯುತ್ತನ್ನು ನಾವು ಕಡಿತ ಮಾಡ್ತೇವೆ. ಅದಾದಮೇಲೆ ಒಟ್ಟು ಅಂದರೆ ಇಂತಿಷ್ಟು ದಿನಗಳ ಒಳಗೆ ಅದನ್ನು ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡ್ತೇವೆ. ಅದಾದಮೇಲೆ ನೀವೇನಾದರೂ ರೀಡಿಂಗನ್ನು ಮಾಡಿದರೆ, ಅನಧಿಕೃತವಾಗಿ ಸಂಪರ್ಕ ಕಲ್ಪಿಸಿಕೊಂಡರೆ ವಿದ್ಯುತ್ ಕಳ್ಳತನದ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಒಂದು ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಸಹಜವಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರುಗಳಿಗೆ ಇದು ಒಂದು ರೀತಿಯ ಆತಂಕವನ್ನು ಕೂಡ ಹುಟ್ಟಿಸಿದೆ. ಯಾಕಂದರೆ ಶಿಕ್ಷಕರು ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡಬೇಕು, ಆದರೆ ಅದರ ಹೊರತಾಗಿ ಈ ರೀತಿಯ ನೋಟಿಸ್ಗಳು ಬಂದರೆ ಖಂಡಿತವಾಗಿಯೂ ಕೂಡ ಒಂದಿಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ನಮ್ಮ ಜೊತೆಗೆ ಇದೀಗ ಶಿಕ್ಷಕರಿದ್ದಾರೆ, ಅಂದರೆ ಈ ಶಾಲೆಯ ಮುಖ್ಯ ಶಿಕ್ಷಕರಿದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಈಗ ನೋಟಿಸ್ ಯಾವಾಗ ಬಂತು, ಎಷ್ಟು ಬ್ಯಾಲೆನ್ಸ್ ಇದೆ, ಮತ್ತು ಈ ನೋಟಿಸ್ ಬಗ್ಗೆ ಏನು ಅಭಿಪ್ರಾಯ ಸರ್? ಈಗ ಸರ್ ನಿನ್ನೆನೇ ನಮಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಸರ್. ಆದರೆ ನಿನ್ನೆ 13,200 ಚಿಲ್ಲರೆ ರೂಪಾಯಿ ಅಂತೇಳಿ ಬ್ಯಾಲೆನ್ಸ್ ತೋರಿಸಿದೆ. ಆದರೆ ಹಿಂದಿನ ಒಂದು ಬ್ಯಾಲೆನ್ಸಿಗೆ ಬಡ್ಡಿಯನ್ನು, ಅಂದರೆ ಅದಕ್ಕಿಂತ ಮುಂಚಿತವಾಗಿ ನಾನು 6 ತಿಂಗಳ ಮುಂಚೆನೇ ಫ್ರೀ ಕರೆಂಟಿಗಾಗಿ ನಾನು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಆನ್ಲೈನ್